108 ಆ್ಯಂಬುಲೆನ್ಸ್ನಲ್ಲಿ ಸಿಬ್ಬಂದಿಗಳು ಮತ್ತು ಚಾಲಕರು ಒಳ್ಳೆ ರೀತಿಯ ಕೆಲಸ ಕಾರ್ಯಗಳು ಮಾಡ್ತಿದ್ದರು. 2 ಶಿಫ್ಟನ್ನು ತೆಗೆದು 3 ಶಿಫ್ಟ್ ಮಾಡಿದರು. ಆ 3 ಶಿಫ್ಟ್ ಮಾಡಿದ ದಿನದಿಂದ ಸಮಸ್ಯೆ ಶುರುವಾಗಿದೆ ಇಡೀ ಕರ್ನಾಟಕದಲ್ಲಿ. ಉಡುಪಿ ಜಿಲ್ಲೆಯಲ್ಲಿರುವ 18 ಆ್ಯಂಬುಲೆನ್ಸ್ನಲ್ಲಿ ಒಮ್ಮೆಗೆ 5-6 ಆ್ಯಂಬುಲೆನ್ಸ್ಗಳು ಮಾತ್ರ ಚಲಾವಣೆಯಲ್ಲಿರ್ತವೆ. ಅವರು ರಜೆಯಲ್ಲಿರುವಾಗ ಕೆಲವೊಂದು ಕಡೆಯಲ್ಲಿ ನಮ್ಮ ಉಡುಪಿಯ ಮುಖ್ಯ ಸಿಟಿಯಲ್ಲಿರುವ ಆ್ಯಂಬುಲೆನ್ಸ್ ಕೂಡ ದಿವಸದಲ್ಲಿ 1 ಶಿಫ್ಟ್ ಮಾಡದ ದಿನ ಕೂಡ ಇತ್ತು. ಇತ್ತೀಚಿನ ದಿನಗಳಲ್ಲಿ ರೋಗಿಗಳಿಗೆ ತುರ್ತು 108 ಸಿಗುವುದು ಮರೀಚಿಕೆಯಾಗಿದೆ. ಎಷ್ಟೋ ಜನ ರೋಗಿಗಳು ಆ್ಯಂಬುಲೆನ್ಸ್ ಸಿಗದೆ ಮೃತಪಟ್ಟ ಘಟನೆಗಳು ನಡೆದಿದೆ. ಇವತ್ತು ನಿನ್ನೆ ದಿನ ಕೂಡ ಹಾಗೆ ಒಬ್ಬರು ಅಸಹಾಯಕರಾಗಿ 7 ಗಂಟೆಯಿಂದ ನನಗೆ ಫೋನ್ ಬಂದಿತ್ತು. ನಾನು ಒಂಚೂರು ಹೊರಗಡೆ ಇದ್ದೆ. ಕಡೆಗೆ ಅವರಿಗೆ ಆ್ಯಂಬುಲೆನ್ಸ್ ಸಿಗಲಿಲ್ಲ. ನಾನು ಕಡೆಗೆ ಅವರಿಗೆ ಹೇಳಿದೆ 108ಕ್ಕೆ ಮಾಡಿ ಅಂತ. 108ಕ್ಕೆ ಅವರು ಮಾಡಿದ ಕೂಡಲೇ ಸಿದ್ದಾಪುರದಿಂದ ಬರಬೇಕಂತ ಹೇಳಿದರು. ಸಿದ್ದಾಪುರದಿಂದ ಬರೋದು ಅಂದರೆ 1.5-2 ಗಂಟೆ ತಾಗ್ತದೆ. ಹಾಗಾಗಿ ಕಡೆಗೆ ನನಗೆ ಪುನಃ ಫೋನ್ ಮಾಡಿ ವಿಶ್ವೇಶ್ವರ ಅದು ಆ ರೋಗಿ ತುಂಬ ಸೀರಿಯಸ್ ಆಗಿದ್ದಾರಂತ. ನನಗೆ ಕೂಡ ಖಾಸಗಿ ಆ್ಯಂಬುಲೆನ್ಸು ನಿನ್ನೆ ಸಿಗಲಿಲ್ಲ. ಕಡೆಗೆ ನಾನು ನನ್ನ ಟೆಂಪೋದಲ್ಲಿ ಒಂದು ಮಂಚ ಇಟ್ಟು ಅವರನ್ನು ಆಸ್ಪತ್ರೆಗೆ ಹಾಕುವ ವ್ಯವಸ್ಥೆ ಮಾಡೋದ್ರಿಂದ ಅವರು ಅಪಾಯದ ಅಂಚಿನಿಂದ ಪಾರಾಗಿದ್ದಾರೆ. ಇಲ್ಲದಿದ್ದರೆ ಖಂಡಿತ ಅವರು ಮೃತಪಡೋದು ಖಚಿತ. ಇಂತಹ ಸಮಸ್ಯೆ ಖಂಡಿತ ಆಗಬಾರ್ದು. VIP ಎನಿಸಿಕೊಂಡವರು ಬರುವಾಗ ನಮ್ಮ ಹೆಜಮಾಡಿ ಜಂಕ್ಷನ್ನಲ್ಲಿ ಒಂದು ಆ್ಯಂಬುಲೆನ್ಸನ್ನು ಬೆಳಗಿಂದ ಸಂಜೆ ತನಕ ಅವರೊಟ್ಟಿಗೆ ತಿರುಗಿಸ್ತಾರೆ. ಅವರಿಗೆ ನಿಜವಾಗಿ ದುರಂತ ಆಗಿರುವುದಿಲ್ಲ, ದುರಂತ ಆಗ್ಬೋದೆಂಬ ಮುನ್ನೆಚ್ಚರಿಕೆಯಾಗಿ. ಅದೇ ಜನಸಾಮಾನ್ಯರಿಗೆ ದುರಂತ ಆದ ಮೇಲೆ ಕೂಡ 1-2 ಗಂಟೆ ಒಂದು ಆ್ಯಂಬುಲೆನ್ಸ್ಗೆ ಕಾಯುವುದಂತಾದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುವುದಿಲ್ವ? ಇದನ್ನು ಯಾಕೆ ಇಲಾಖೆ ಅಧಿಕಾರಿಗಳು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ? ನಾನು 1 ವರ್ಷದಿಂದ ಈ ಬಗ್ಗೆ ಬಹಳಷ್ಟು ಸಲ ಜಿಲ್ಲಾಧಿಕಾರಿಗಳಿಗೆ ಮಾಧ್ಯಮ ಮುಖಾಂತರ ಎಲ್ಲ ಪ್ರಕಟಣೆ ನೀಡಿದ್ದೇನೆ. ಆದರೆ ಅವರ ಗಮನಕ್ಕೆ ಬರ್ತಾ ಇಲ್ಲ. ಇದು ಜಾನಕುರುಡು ಮಾಡ್ತಾರೆ. ಖಂಡಿತ ಹೀಗೆ ಮಾಡಬೇಡಿ. ಯಾಕಂದರೆ ಪ್ರಜೆಗಳನ್ನು ಒಂದು ಹಿಂಸಿಸುವುದು, ಜನಸಾಮಾನ್ಯರ ಪ್ರಾಣಕ್ಕೆ ಒಂದು ಗೌರವ ತರದೇ ಇರುವುದು, ನಿರ್ಲಕ್ಷ್ಯ ಮಾಡೋದು ಇದು ಸರಿಯಲ್ಲ. ಆದಷ್ಟು ಬೇಗ 108 ಆ್ಯಂಬುಲೆನ್ಸನ್ನು ಮೊದಲಿನ ತರವೇ ಒಂದು ಕಾರ್ಯಗತವಾಗಿ ಮಾಡಿ ಅಂತ ನಾನು ಆಗ್ರಹ ಮಾಡ್ತೇನೆ.